ಇರೋದನ್ನೇ ಕೊಡೋದು ಯಾವತ್ತಾದ್ರೂ ಇಷ್ಟಪಟ್ಟಿದೆಯಾ? ಇಲ್ಲ. ಮನುಷ್ಯನ ಸ್ವಭಾವ ಏನಂದ್ರೆ ತನಗೆ ಹೆಚ್ಚಾದದನ್ನು ಕೊಡ್ತಾನೆ. 2 ಅಂಗಿ ಇದ್ರೆ 1 ಅಂಗಿ ಕೊಡುವಲ್ಲ ಅಂತೇಳಿ ಹೇಳ್ಬೋದು. ಅಥವಾ ಮನೆಯಲ್ಲಿ 2 ಚೀಲ ಅಕ್ಕಿ ಇದ್ರೆ 1 ಸೇರ್ ಅಕ್ಕಿ ಕೊಡೋದಕ್ಕೆ ಆಗ ಧೈರ್ಯ ಮಾಡು. ಆದ್ರೆ ನಮ್ಮ ವಿಷಯದಲ್ಲಿ ದೇವರ ಪ್ರೀತಿ ಹೆಂಗಿದೆ ಅಂದ್ರೆ ಅದು ನಾವು ವರ್ಣಿಸಕ್ಕೆ ಆಗಲ್ಲಂತೆ. ಅಷ್ಟು ಪ್ರೀತಿ ಇರೋದ್ರಿಂದಲೇ ಇವತ್ತು ನಾವು ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೇವೆ. ಇವತ್ತು ನಮ್ಮ ಮೇಲೆ ಆತನ ಕೃಪೆ ಇದ್ದಾನೆ. ಆತನ ಒಳ್ಳೆಯವರಾಗಿದ್ದಾನೆ. ಆತನು ನಮ್ಮ ಮೇಲೆ ಪ್ರೀತಿಯನ್ನಿಟ್ಟಿದ್ದಾನೆ. ನಾವೇನ್ ಕೊಡ್ತಾ ಇದ್ದೇವೆ? ಅವಾಗ ಇನ್ನೊಂದ್ಸಲ ಹೋದ್ರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ. ಇದನ್ನು ಮರಿತಾ ಇದ್ದಾರೆ ಸಭೆ. ನಮಗೋಸ್ಕರ ದೇವರು ಲೋಕದಲ್ಲಿ 33 ವರ್ಷಗಳ ಕಾಲ ಮಾನವಧಾರಿಯಾಗಿ ಬಂದನು. ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತೇಳಿ ತೋರಿಸೋದಕ್ಕಾಗಿ ಶಿಲುಬೆಯಲ್ಲಿ ಮರಣ ಹೊಂದಿಕೊಂಡನು. ತನ್ನ ಕೈಗಳಿಗೆ ಮೊಳೆ ಹೊಡಿಸಿಕೊಂಡನು, ತಲೆ ಮೇಲೆ ಕಿರೀಟ ಇಟ್ಟುಕೊಂಡನು, ಚಾಟಿ ಹೊಡೆತ ತಿಂದನು, ಉಗುಳುಗಳನ್ನು ಉಳಿಸಿಕೊಂಡನು. ಆತನ ದೇಹವೆಲ್ಲ ಉಂಡಾಗುವಂತೆ ಆ ಚಾಟಿ ಹೊಡೆದಲ್ಲಿ ಹೊಡೆದಾಗ ತಡೆದುಕೊಳ್ಳಲಾರದಿರುವ ಸ್ಥಿತಿ. ಮೈ ಮೇಲಿರುವ ಬಟ್ಟೆಗಳನ್ನು ಹರಿದರು, ಕೈಯಲ್ಲಿ 1 ಕೋಲು ಕೊಟ್ಟರು, 2 ಕೈಗಳನ್ನ ಕಟ್ಟಿ ಬಿಸಾಕಿದರು. ಚಿತ್ರ ಹಿಂಸೆಗಳನ್ನ ನಮಗೋಸ್ಕರ, ನಮ್ಮ ಮೇಲಿರುವ ಪ್ರೀತಿಗೋಸ್ಕರ ಆತನು ತಾಳ್ಮೆಯಿಂದ ಅದನ್ನ ಸಹಿಸಿಕೊಂಡನು. ಆ ಕಲ್ವಾರಿ ಬೆಟ್ಟದ ಮೇಲೆ ಆತನನ್ನು ಶಿಲುಬೆಗೆ ಹಾಕುವಾಗ ಏನನ್ನು ಕೂಡ ಮಾತನಾಡದೆ ಒಂದೇ ಮಾತು ಹೇಳಿದನು, ತಂದೆ ಅವ್ರು ಏನು ಮಾಡುತ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಅವರನ್ನ ಕ್ಷಮಿಸು ಅಂತ ಹೇಳಿದನು. ಸಮಾಪ್ತಿ ಆಯ್ತು ಅಂತ ಹೇಳಿದನು, ತೀರಿತು ಅಂತ ಹೇಳಿದನು. ಈ ಎಲ್ಲ 7 ಮಾತುಗಳನ್ನ ಮಾತನಾಡಿದ್ದು ಯಾರಿಗೋಸ್ಕರ ಅಂದ್ರೆ ನಮಗೋಸ್ಕರ. ಅದನ್ನ ಹೇಳ್ತಾರೆ, ನಮ್ಮೆಲ್ಲರ ನಿತ್ಯ ಜೀವಕ್ಕಾಗಿ, ನಮ್ಮ ಪ್ರಾಣಗಳ ರಕ್ಷಣೆಗಾಗಿ ಆತನು ಬಲಿಯಾಗಿದ್ದಾನಂತೆ. ಹಲ್ಲೆಲೂಯಾ. ಇಲ್ಲಿ ಕೂತರು ಎಲ್ಲರಿಗೂ ಹೇಳ್ತಾನೆ, ದೇವರ ಮೇಲೆ ನಿರೀಕ್ಷೆ ಇರಲೇಬೇಕು. ಇಲ್ಲಿ ಕೂತರಿಗೆ ಹೇಳ್ತಾನೆ, ಸಾವು ಬಂದಾಗ ನಿರೀಕ್ಷೆ ಅಲ್ಲ, ಸಾವು ಬರ್ಲಾರ್ದ ಮುಂಚೆ ಕೂಡ ನಮಗೆ ನಿರೀಕ್ಷೆ ಇರಬೇಕು. ಬಹಳ ಎಚ್ಚರಿಕೆಯಿಂದ ನಾವು ಬದುಕಬೇಕು. ಬಹಳ ಎಚ್ಚರಿಕೆಯಿಂದ ದೇವರನ್ನ ಹುಡುಕ್ಬೇಕು. ಕಳ್ಕೊಂಡು ಹುಡುಕೋದಕ್ಕಿಂತ ಮೊದಲೇ ದೇವರನ್ನ ಕಂಡುಕೊಳ್ಳುವುದು ಬಹಳ ಉತ್ತಮ. ಕ್ರೈಸ್ತ ಸಹೋದರ ಸಹೋದರಿಯನ್ನಿಸಿಕೊಂಡಂತ ನಾನು ನಿಮ್ಮೆಲ್ಲರಿಗೆ ಹೇಳ್ತಾನೆ, ಲೋಕ ನಿಮ್ಮನ್ನ ಆಶೀರ್ವಾದ ಮಾಡಲ್ಲ, ಲೋಕ ನಿಮ್ಮ ಜೀವಿತಗಳನ್ನ ಕಟ್ಟಲ್ಲ, ಲೋಕ ನಿಮ್ಮ ಮನೆಗಳನ್ನ ಬಲಪಡಿಸಲ್ಲ. ಲೋಕದಲ್ಲಿ ಇರುವಂತದ್ದು ಎಲ್ಲ ಕತ್ತಲಮಯವಾದದ್ದೇ, ಎಲ್ಲವನ್ನು ತುಳಿಯುವಂಥದ್ದೇ ಆಗಿದೆ ಮತ್ತು ನಾಶ ಮಾಡುವಂಥದ್ದಾಗಿದೆ. ಅಹಂಕಾರದಿಂದ ತುಂಬಲ್ಪಟ್ಟಿದೆ. ಒಬ್ಬರ ಪತನಕ್ಕೆ ಕೋರಿಕೊಳ್ತದೆ. ಒಬ್ಬರ ಕಂಡ್ರೆ ಒಬ್ಬರಿಗೆ ಅಸೂಯೆ ಇದೆ. ಒಬ್ಬರ ಕಂಡ್ರೆ ಒಬ್ಬರ ಮೇಲೆ ನಿಜವಾದ ಪ್ರೀತಿ ಇಲ್ಲ. ನಾನು ಅವ್ರಿಗೆ ಏನಾದ್ರೂ ಒಂದು ಮುಯಿ ತೀರಿಸ್ಬೇಕನ್ನುವಂತ ಅಹಂಲೇ ಇನ್ನು ಜನರು ಬದುಕ್ತಾ ಇರುವುದನ್ನ ಈ ಲೋಕದಲ್ಲಿ ನೋಡ್ತಾ ಇದ್ದೀವಿ. ದೇವರ ಹೆಸರಿನಲ್ಲಿ ತೋಳುಗಳು ಮುಸುಗಾಕಿಕೊಂಡು ಬದುಕುವ ಕಾಲ ಇದು. ಅದಕ್ಕೆ ನಾನು ಹೇಳ್ತೇನೆ, ಗಟ್ಟಿಯಾಗಿ ಅರಸುವವರು, ಗಟ್ಟಿಯಾಗಿ ಪ್ರಾರ್ಥಿಸುವವರು ಅಥವಾ ಆತನ ಹೆಸರು ಹೇಳ್ಕೊಳ್ಳುವವರೆಲ್ಲ ದೇವರ ರಾಜ್ಯಕ್ಕೆ ಹೋಗಲ್ಲ. ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡುವವರು ಮಾತ್ರ ಹೋಗ್ತಾರೆ. ಅದಕ್ಕೆ ಜರಡಿಯಲ್ಲಿ ಹಿಟ್ಟನ್ನು ಹಾಕಿದಾಗ ಹುಳಗಳು ಮಾತ್ರ ಉಳಿತದೆ, ಗಮನಿಸ್ತೀರಾ? ಅಥವಾ ಅದರಲ್ಲಿರುವಂತ ಒಂದು ಕಲ್ಲುಗಳಾಗಿರ್ಬೋದು ಅಥವಾ ಹಿಟ್ಟಿನ ಗಟ್ಟಿಯಾದಂಥದ್ದು ಮಾತ್ರ ಉಳಿತದೆ, ಸರಿಯಾದದ್ದೆಲ್ಲ ಕೆಳಗಡೆ ಬೀಳ್ತದೆ. ಹಾಗಾದ್ರೆ ಸರಿಯಾಗಿರುವಂಥದ್ದು ಕೆಳಗಡೆ ಬಿದ್ದಿದ್ದೆಲ್ಲ ಪರಲೋಕಕ್ಕೆ ಹೋಗ್ತದೆ ಅಂತೆಲ್ಲ ಅಂದುಕೊಳ್ತಾರೆ. ಇಲ್ಲ, ಆ ಜರಡಿಯಲ್ಲಿ ಉಳಿದದ್ದೇ ಪರಲೋಕಕ್ಕೆ ಹೋಗ್ತದೆ. ಹಲ್ಲೆಲೂಯಾ. ಬಹಳ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ, ನಾನು ಕೆಳಗಡೆ ಬಿದ್ದಿದ್ದೇನೆ ಆದ್ರೆ ನಾನು ರಕ್ಷಣೆ ಹೊಂದಿಕೊಂಡಿದ್ದೇನೆ ಹೋಗ್ತೇನೆ ಅಂತೇಳಿ. ಇಲ್ಲ ಇಲ್ಲ ಇಲ್ಲ, ಆ ಜರಡಿಯಲ್ಲಿ ಉಳ್ಕೊಳ್ಳೋನೆ ಹೋಗೋದು. ಯಾಕಂದ್ರೆ ಅನೇಕರು ದೇವರ ಹೆಸರಿನಲ್ಲಿ ದೇವರ ವಾಕ್ಯವನ್ನು ಇಟ್ಟುಕೊಂಡು ಸೋಮಾರಿಗಳಾಗಿ ಬದುಕುವ ಜೀವಿತವನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಾರ್ಥನೆ ಇಲ್ಲ, ವಾಕ್ಯ ಇಲ್ಲ, ನಂಬಿಕೆ ಇಲ್ಲ. ಜನ ನೋಡುವಾಗ ಮಾತ್ರ ಒಂದು ಪ್ರೀತಿಯ ಒಂದು ಭಾವುಕಗಳನ್ನು ತೋರಿಸುವಂತ ಕಾಲದಲ್ಲಿ ನಾವು ಬದುಕ್ತಾ ಇದ್ದೇವೆ. ಅದನ್ನ ಹೇಳ್ತೇನೆ, ನಾನು ನಿನಗೋಸ್ಕರ ಅಗಾಪ್ಯ ಪ್ರೀತಿಯನ್ನು ಇಟ್ಟಿದ್ದೇನೆ. ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೇನೆ ಅಂದ್ರೆ, ನಿನಗೋಸ್ಕರ ಮತ್ತೆ ನೀನು ಕರೆದ್ರೆ ನಾನು ಪ್ರಾಣ ಕೊಡ್ತೇನೆ. ನೀನು ನನ್ನನ್ನು ಕರೆದ್ರೆ ಬಲವಾಗಿ ನಿಂತುಕೊಂಡರು. ಇವತ್ತು ಅದೇ ಕುಟುಂಬ ಅಲ್ಲ, ಕೊರ್ನೇಲನ ಮೂಲಕ ಗ್ರಾಮ ಎಲ್ಲ ರಕ್ಷಣೆ ಹೊಂದಿಕೊಳ್ತು. ಒಂದು ಕಾಲ ಬರ್ತದೆ, 2ನೇ ಬರವಣಿಗೆಯಲ್ಲಿ ಕೊರ್ನೇಲನ ವಂಶಸ್ಥರೊಂದೇ ಅಲ್ಲ, ಇಡೀ ಆ ಗ್ರಾಮದಲ್ಲಿರುವಂತಹ ಪ್ರತಿ ಅಧಿಕಾರಿಗಳು ಪ್ರತಿಯೊಬ್ಬರು ಕರ್ತನ ರಾಜ್ಯದಲ್ಲಿ ಸೇರಲ್ಪಟ್ಟರು ಅಂತೇಳಿ ನಾನು ನಂಬುತ್ತೇನೆ. ಇವತ್ತು ವಾಕ್ಯ ಕೇಳುವವರಿಗೆ ಹೇಳ್ತೇನೆ, ನಿತ್ಯವೂ ಪ್ರಾರ್ಥನೆ ಮಾಡ್ತಾ ಇದ್ರೆ, ನಿತ್ಯವೂ ದೇವರಲ್ಲಿ ಭಯ ಭಕ್ತಿಯಿಂದ ಇರುವುದಾದ್ರೆ ಪ್ರತಿ ದಿನ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾನೆ. ಯಾರಾದ್ರೂ ನನಗೆ ಹೇಳ್ರಿ, ನನಗೆ ಟೈಮ್ ಸರಿ ಇಲ್ಲ ಪಾಸ್ಟ್ರೆ, ನನಗೆ ಸಮಸ್ಯೆಗಳಿದೆ ಅಂತೇಳಿ ಅನ್ನೋದಾದ್ರೆ ಆ ಸಮಸ್ಯೆಗಳಿಗೆ ದೇವರಿಂದ ಫೋನ್ ಕಾಲ್ ಬರಬೇಕು. ಬಂದಿದೆಯಾ? ನಿನ್ನ ಗಾಯಗಳಾದಾಗ ದೇವರಿಂದ ಒಂದು ಫೋನ್ ಬಂದಿದೆಯಾ? ನಿನಗೆ ಫೋನ್ ಬಂದಿದೆ ಅಂದ್ರೆ ನೀನು ಉದ್ಧಾರ ಆದಂತ ಆಶೀರ್ವಾದ ಹೊಂದಿಕೊಂಡೆ ಅಂತ ಅರ್ಥ.
ದೇವರು ಫೋನ್ ಮಾಡ್ತಾನೆ ಇದ್ದಾರೆ ಪ್ರತಿದಿನ ನಿಮಗೆ. ಆ ಫೋನ್ ಎತ್ತುವ ಸಮಯ ನೀನು ಕೊಡಬೇಕು. ಆ ಸಮಯ ಕೊಟ್ಟರೆನೆಲ್ಲ ದೇವರ ಹತ್ರದಿಂದ ನೀನು ಉತ್ತರಗಳು ಪಡ್ಕೊಳ್ಳೋದಕ್ಕೆ ಸಾಧ್ಯ. 26ನೇ ವಚನ ಓದಿಕೊಳ್ಳೋಣ. ತಾನು ಹೇಗೆ ಸ್ವತಃ ಜೀವವುಳ್ಳವನಾಗಿದ್ದಾನೋ ಹಾಗೆ ಮಗನು ಸ್ವತಃ ಜೀವವುಳ್ಳನಾಗಿರುವಂತೆ ಮಾಡಿದನು. ಮತ್ತು ಮಗನು ಮನುಷ್ಯ ಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟನು ಅಂತೇಳಿ ಬರೆಯಲ್ಪಟ್ಟಿದೆ. ಅಲ್ಲೆಲೂಯ. ತಂದೆಗೆ ಎಷ್ಟು ಅಧಿಕಾರವಿತ್ತೋ ಈಗ ಮಗನಿಗೂ ಕೂಡ ಅಷ್ಟೇ ಅಧಿಕಾರ ಇದೆ. ಜಕರಿಗೆ ಹೋದ ಮೇಲೆ ಆ ಅಧಿಕಾರ ಯಾರಿಗಿದೆ? ಮುಖಂಡನಿಗಿದೆ. ಮುಖಂಡನಿಗೆ ಅಧಿಕಾರ ಇರುವುದರಿಂದ ಅಧಿಕಾರದಿಂದ ಈ ಕುಟುಂಬವೆಲ್ಲ ಪ್ರಾರ್ಥನೆ ಮಾಡಬೇಕು. ಅಧಿಕಾರದಿಂದ ದೇವರ ವಾಕ್ಯಗಳಿಗೆ ವಿಧೇಯರಾಗಿರಬೇಕು. ಅಧಿಕಾರದಿಂದ ಅಕ್ಕ ತೆಗೆದರನ್ನ ಪ್ರೀತಿಸಬೇಕು. ಅಧಿಕಾರದಿಂದ ಮಾವಂದ್ರನ್ನ ಪ್ರೀತಿಸಬೇಕು. ಅಧಿಕಾರದಿಂದ ಈ ಮನೆಯ ವಂಶಸ್ಥರಾದಂತ ಮೊಮ್ಮಕ್ಕಳೆಲ್ಲರನ್ನ ಅವರು ಜ್ಞಾನದಾಯಕವಾಗಿ ನಡೆಸಬೇಕು. ಅಧಿಕಾರದಿಂದ ಇಡೀ ಕುಟುಂಬವು ನಿತ್ಯವೂ ಪ್ರಾರ್ಥನೆ ಮಾಡುವವರಾಗಿರಬೇಕು. ಪ್ರತಿದಿನ ದೇವರ ಸ್ವರವು ಕೇಳ್ತಾ ಇದ್ರೆ ಮಾಟ ಮಾತ್ರ ಅದಕ್ಕೆ ಭಯಪಡಲ್ಲ. ಪ್ರತಿದಿನವೂ ದೇವರ ಸ್ವರ ಕೇಳ್ತಾ ಇದ್ರೆ ಸಾಲಗಳಿಗೆ ನೀನು ಭಯಪಡಲ್ಲ. ಪ್ರತಿದಿನ ದೇವರ ಸ್ವರ ಕೇಳ್ತಾ ಇದ್ರೆ ನಿನ್ನ ರೋಗಗಳು ನಿನ್ನನ್ನು ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿದಿನ ಸ್ವರ ಕೇಳ್ತಾ ಇದ್ರೆ ಕಳೆದುಕೊಂಡ ಬಂಗಾರ, ಹೊಸ ಬಂಗಾರ ನಿನ್ನ ಮನೆಗೆ ತಾನಾಗಿ ಹುಡುಕೊಂಡು ಬರುವಂತದ್ದಾಗ್ತದೆ. ನೀನು ಪ್ರಾರ್ಥನೆ ಮಾಡುವವರಾಗಿದ್ರೆ ಇವತ್ತು ತಾಳಿ ಕೂಡ ರೆಡಿಮೇಡ್ ತಾಳಿ ಹಾಕಿಕೊಂಡು ಒಳ್ಳೆ ಬಂಗಾರದ ತಾಳಿಗಳೆಲ್ಲ ಒತ್ತಿಡುವ ಸ್ಥಿತಿ ನೀನು ಬಂದಿದೆ ಅಂದ್ರೆ ಅವೆಲ್ಲ ಮತ್ತೆ ತಿರುಗಿ ಬರ್ಬೇಕಂದ್ರೆ ಅದು ಜೀವವುಳ್ಳ ವಾಕ್ಯವನ್ನ ಕೇಳಿ ಆ ವಾಕ್ಯದ ಪ್ರಕಾರ ಬದುಕು. ಇವತ್ತು ಕತ್ತಲಿದೇನೋ ನಿನ್ನ ಮನೆ, ನಾಳೆ ಬೆಳಕು ಮಾಡುವ ದೇವರು ಹೇಳ್ತಾನೆ, ನಿನ್ನ ದೀಪವನ್ನು ನಾನು ಹಚ್ಚುತ್ತೇನೆ, ನನ್ನ ವಾಕ್ಯವು ನಿನ್ನ ಕಾಲಿಗೆ ದೀಪ ಅಂತೇಳಿ ದಾವೀದನು ಹೇಳಿದ ಹಾಗೆ ಇವತ್ತು ನಿಮ್ಮ ಮನೆಗಳಲ್ಲಿ ದೇವರು ದೀಪವನ್ನು ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಅದು ಜಕರಿಯ ಕುಟುಂಬಕ್ಕೆ ದೇವರು ದೀಪವಾಗಿರುವುದಕ್ಕೆ ಸಿದ್ಧನಾಗಿದ್ದಾನೆ. ವಾಕ್ಯ ಕೇಳ್ತಾ ಇರುವ ನಿಮ್ಮೆಲ್ಲರಿಗೂ ದೇವರು ದೀಪವಾಗಿರುವುದಕ್ಕೆ ಸಿದ್ಧನಾಗಿದ್ದಾನೆ. ಹೃದಯವನ್ನ ಪರಿಶುದ್ಧವಾಗಿಟ್ಟುಕೊಂಡು ಎದುರು ನೋಡಿರಿ, ಪ್ರಾರ್ಥಿಸಿರಿ, ಕನಿಕರ ಉಳ್ಳವರಾಗಿರಿ, ಇತರರಿಗೆ ಮೋಸ ಮಾಡಬೇಡ್ರಿ, ಅನ್ಯಾಯ ಮಾಡಬೇಡ್ರಿ, ಪರದ ಸ್ವತ್ತನ್ನ ಆಶಿಸಬೇಡ್ರಿ. ಜೀವನದಲ್ಲಿ ನೀವು ತಿಳ್ಕೊಡ್ರಿ, ನಾನು ಅನ್ನುವುದನ್ನು ಬಿಟ್ಟು ಪರಿಶುದ್ಧವನ್ನುವಂಥದ್ದನ್ನು ಹಿಡಿದುಕೊಂಡು ದೇವರ ಹಾಗೆ ನೀವು ಬದುಕಿದ್ರೆ ಚರಿತ್ರೆ ಸೃಷ್ಟಿ ಮಾಡ್ತಾರೆ ನೀವು. ಅಲ್ಲೆಲೂಯ. ಭೂಮಿಯಲ್ಲಿ ಮಹಿಮಾ ಕಿರೀಟವನ್ನು ಇಟ್ಟುಕೊಳ್ತೇನೆ. ಜನವರಿ 1ನೇ ತಾರೀಕು 1ನೇ ವಚನದಲ್ಲಿ 1ನೇ ಒಂದು ಕ್ಯಾಲೆಂಡರ್ ಅಲ್ಲಿ ಬಂದಿತ್ತಲ್ಲ ವಾಕ್ಯ, 1ನೇ ತಾರೀಕಿನ ನಮ್ಮ ಕ್ಯಾಲೆಂಡರ್, ಸಭೆ ಕ್ಯಾಲೆಂಡರ್ ಅಲ್ಲಿ ಮಹಿಮಾ ಕಿರೀಟವನ್ನು ನೀವು ಇಟ್ಟುಕೊಳ್ತೀರಿ. ಅಲ್ಲೆಲೂಯ. ಅಷ್ಟು ಆಗುತ್ತೆ. ಬಹಳ ಅದ್ಭುತವಾಗಿ ದೇವರು ಮಾತಾಡ್ತಾ ಇದ್ದಾನೆ. 28ನೇ ವಚನ ನೋಡೋಣ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನದಲ್ಲಿ ಹೇಳ್ತಾನೆ, ಅದಕ್ಕೆ ಆಶ್ಚರ್ಯ ಪಡಬೇಡ್ರಿ. ಪಕ್ಕದಲ್ಲಿ ಇದ್ರುಗಳ್ರಿ, ಅದಕ್ಕೆ ಆಶ್ಚರ್ಯ ಪಡಬೇಡ್ರಿ, ಆಶ್ಚರ್ಯ ಪಡಬೇಡ್ರಿ. ಏನ್ ಗೊತ್ತಾ ಸಂಗತಿ? ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಹಲ್ಲೆಲೂಯ. ಒಟ್ಟಾರೆ ಗಟ್ಟಿ ಚಪ್ಪಳ ಬಿಡೋಣ, ಒಟ್ಟಾರೆ ಗಟ್ಟಿ ಚಪ್ಪಳ ಬಿಡೋಣ. ಹಲ್ಲೆಲೂಯ. ನನ್ನ ಯೇಸು ನಿನ್ನನ್ನು ಬಿಡಲ್ಲ ರೀ. ಬದುಕಿರುವಾಗಲೂ ಬಿಡಲ್ಲ, ಸತ್ತಾಗಲೂ ನಮ್ಮನ್ನು ಬಿಡಲ್ಲ ರೀ. ಆ ಪ್ರೀತಿ ಬೇಕಾ? ಮೋಸದ ಪ್ರೀತಿ ಬೇಕಾ? ಅಣ್ಣ 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 ಅಂತೇಳಿ ಕುತ್ತಿಗೆ ಕೊಯ್ಯಿರ್ಬೇಕಾ? ಅತ್ತಿಗೆ 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 ಅಂತೇಳಿ ಕುತ್ತಿಗೆ ಕೊಯ್ಯಿರ್ಬೇಕಾ? ನಮ್ಮತ್ತೆ ನಮ್ಮತ್ತೆ ಅಂತೇಳಿ ಹೇಳಿ ಎದುರುಗಡೆ ಹೋಗಿ ಕೈ ಮುರಿದು ಬಾಯಿಗಳಲ್ಲಿ ಹಲ್ಲು ಕಡ್ದು ಅಥವಾ ಶಪಿಸಿ ಗಂಡನ ಬೈದು ಯಾವಾಗ ಹೋಗ್ತಾರೆ ನಿಮ್ಮ ಮನೆಗಳವರು? ಯಾವಾಗ ಹೋಗ್ತಾರೆ ಅವರು? ಯಾವಾಗ ನಾನು ನಾನು ನನ್ನ ಗಂಡ ನನ್ನ ಗಾಡಿ ನನ್ನ ಮನೆ ನನ್ನ ಬಂಗಾರ, ಬೇರೆಯವ್ರು ಮುಟ್ಕೊಡ್ದು, ಬೇರೆಯವ್ರು ಮಾಡಬಾರ್ದು, ಬೇರೆಯವ್ರು ನೋಡಬಾರ್ದು ಅಂತ ಅಸೂಯ, ಅಂಥ ಆಲೋಚನೆಗಳಿರುವಂತ ಈ ಲೋಕದಲ್ಲಿ ಸ್ವಾಮಿ ಹೇಳ್ತಾರೆ, ಆ ಪ್ರೀತಿ ಬೇಕಾ? ನನ್ನ ಪ್ರೀತಿ ಬೇಕಾ ಅಂತ ಹೇಳ್ತಾನೆ. ದೇವರು ನೋಡಿದ್ರೆ ನೀನು ಕೊಟ್ಟರು ನೀನನ್ನು ಪ್ರೀತಿಸ್ತಾನೆ, ಕೊಳ್ಳಾದಿದ್ರು ಪ್ರೀತಿಸ್ತಾನೆ, ನೀನು ದೂರ ಆದ್ರೂ ಪ್ರೀತಿಸ್ತಾನೆ, ನೀನು ಹತ್ತಿರ ಆದ್ರೂ ಪ್ರೀತಿಸ್ತಾನೆ. ಅಂತ ಅಗಾಧ ಪ್ರೀತಿ ದೇವರದ್ರಿ. ನಾನೊಂದು ವಿಷಯ ಹೇಳ್ತೇನೆ, ನೀವು ಇಷ್ಟು ದೂರ ಇದ್ರೇ ಇವತ್ತಿಷ್ಟು ಕಾಪಾಡಿ ಪ್ರೀತಿಸಿ ರಕ್ಷಿಸಿ ಹಸುರಾದ ಹುಲ್ಲುಗಾವಲುಗಳಲ್ಲಿ ಮೇವು ತಿನ್ನುವಂತೆ ನಿಮ್ಮನ್ನು ಮಾಡಿದನಂದ್ರೆ ಇನ್ನು ಒಂದೇ ಒಂದು ಕ್ಷಣ ಕುರುಬನು ಕುರಿಗಳು ಒಂದೇ ಅಟ್ಟೆಯದಲ್ಲಿದ್ರೆ ನಿಮ್ ಜೀವನ ಹೆಂಗಿರ್ತದೆ ಊಹೆ ಮಾಡಿದ್ರೆ? ಒಂದು ಕ್ಷಣ ನಿಮ್ಮ ಮನೆ ಒಳಗಡೆ ಆತ ಚೇರ್ ಮೇಲೆ ಸೋಫಾ ಮೇಲೆ ಕೂತ್ಕೊಂಡ್ರೆ ನಿಮ್ಮ ಬದುಕಿನಲ್ಲಿ ಅಳುವಿರ್ತದ? ಓ, ತಲೆ ಕೆಳಗ ಮಾಡೋನೆ ನಿಮ್ ಮನೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಇನ್ನು ಎದ್ದು ಕಳ್ತಿ ಹೇಳು. ನಿಮ್ಗೆ ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ, ಚೆನ್ನಾಗಿ ನೀವು ಅರ್ಥ ಮಾಡಿ.